ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಭಾಗ 1ರ ಲೆಕ್ಚರ್ಗಳಿಗೆ ಮತ್ತೊಮ್ಮೆ ಸ್ವಾಗತ. ಇದು ಲೆಕ್ಚರ್ ಸಂಖ್ಯೆ 17 ಮತ್ತು ಇಂದು ನಾವು ಎರಡು ವೇರಿಯಬಲ್ ಫಂಕ್ಷನ್ಗಳ ಮ್ಯಾಕ್ಸಿಮಾ ಮತ್ತು ಮಿನಿಮಾಗಳ ಕುರಿತು ಮಾತನಾಡಲಿದ್ದೇವೆ ಮತ್ತು ನಿರ್ದಿಷ್ಟವಾಗಿ ನಾವು ಡೊಮೇನ್ 1ರಲ್ಲಿ ಫಂಕ್ಷನ್ನ ಗರಿಷ್ಠ ಮತ್ತು ಕನಿಷ್ಠ ವ್ಯಾಲ್ಯೂಗಳನ್ನು ಕಂಡುಹಿಡಿಯಲು ಅವಶ್ಯವಿರುವ ಅಗತ್ಯ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಲಿದ್ದೇವೆ. ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎಂದರೇನು ಎಂಬುದನ್ನು ನಾವು ಇಲ್ಲಿ ವ್ಯಾಖ್ಯಾನಿಸೋಣ. fxy ಗೆ ಈಕ್ವಲ್ ಆದ ಫಂಕ್ಷನ್ z x0 y0 ಪಾಯಿಂಟ್ನಲ್ಲಿ ಮ್ಯಾಕ್ಸಿಮಮ್ ಅನ್ನು ಹೊಂದಿರುತ್ತದೆ. ಈ ನೇಬರ್ಹುಡ್ನ ಪ್ರತಿಯೊಂದು ಪಾಯಿಂಟ್ನಲ್ಲಿ ಫಂಕ್ಷನ್ ಪಾಯಿಂಟ್ನ ಬದಲಾಗಿ ಸಣ್ಣ ವ್ಯಾಲ್ಯೂಗಳನ್ನು ಪಡೆದುಕೊಳ್ಳುತ್ತದೆ. ಅಂದರೆ ಇಲ್ಲಿ ಫಂಕ್ಷನ್ ಈ x0 y0 ಪಾಯಿಂಟ್ನಲ್ಲಿ ಗರಿಷ್ಠ ವ್ಯಾಲ್ಯೂ ಅನ್ನು ತೆಗೆದುಕೊಳ್ಳುತ್ತಿದೆ ಎಂದು ಯಾವಾಗ ಹೇಳುತ್ತೇವೆಂದರೆ ಈ ಪಾಯಿಂಟ್ನ ನೇಬರ್ಹುಡ್ನಲ್ಲಿರುವ ಬೇರೆ ಪಾಯಿಂಟ್ಗಳಲ್ಲಿ ಫಂಕ್ಷನ್ ಸಣ್ಣ ವ್ಯಾಲ್ಯೂಗಳನ್ನು ತೆಗೆದುಕೊಂಡಾಗ. ಆದ್ದರಿಂದ ಸಹಜವಾಗಿ ಫಂಕ್ಷನ್ ಈ ಪಾಯಿಂಟ್ನಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಅನ್ನು ಪಡೆಯುತ್ತದೆ ಮತ್ತು ಅದೇ ರೀತಿ ನಾವು ಮಿನಿಮಮ್ಗಾಗಿಯೂ ವ್ಯಾಖ್ಯಾನಿಸಬಹುದು. ಹಾಗಾಗಿ ಈ ಪಾಯಿಂಟ್ನಲ್ಲಿ ಒಂದು ಫಂಕ್ಷನ್ ಮಿನಿಮಮ್ ಒಂದನ್ನು ಹೊಂದಿದ್ದರೆ ಆಗ ನೇಬರ್ಹುಡ್ ಫಂಕ್ಷನ್ನಲ್ಲಿರುವ ಎಲ್ಲಾ ಪಾಯಿಂಟ್ಗಳು ಪಾಯಿಂಟ್ನ ಬದಲಾಗಿ ಆ ಪಾಯಿಂಟ್ನಲ್ಲಿರುವ ಫಂಕ್ಷನ್ನ ವ್ಯಾಲ್ಯೂಗಿಂತ ದೊಡ್ಡ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತವೆ ಮತ್ತು ಅಂತಹ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅನ್ನು ಸಾಪೇಕ್ಷ ಅಥವಾ ಲೋಕಲ್ ಮ್ಯಾಕ್ಸಿಮಮ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಡೀ ಡೊಮೇನ್ನಲ್ಲಿ ಫಂಕ್ಷನ್ನ ಲೋಕಲ್ ಮತ್ತು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕುರಿತು ನಾವು ಮಾತನಾಡುತ್ತಿಲ್ಲ ಅಥವಾ ಹುಡುಕುತ್ತಿಲ್ಲ. ಆದರೆ ನಾವು ಮಾತಾಡುತ್ತಿರುವುದು ಒಂದು ನಿರ್ದಿಷ್ಟ ಪಾಯಿಂಟ್ನ ಬಗ್ಗೆ ಮತ್ತು ಅದರ ಬಿಹೇವಿಯರ್ ಅನ್ನು ಸ್ಥಳೀಯವಾಗಿ ಪರಿಶೀಲಿಸುತ್ತಿದ್ದೇವೆ. ಆದ್ದರಿಂದ ಈ ಪಾಯಿಂಟ್ನ ಈ ಫಂಕ್ಷನ್ನ ನೇಬರ್ಹುಡ್ನಲ್ಲಿರುವ ಎಲ್ಲ ಇತರ ಪಾಯಿಂಟ್ಗಳಲ್ಲಿ ಫಂಕ್ಷನ್ ಸಣ್ಣ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅದನ್ನು ನಾವು ಲೋಕಲ್ ಮ್ಯಾಕ್ಸಿಮಮ್ ಎಂದು ಕರೆಯುತ್ತೇವೆ ಮತ್ತು ಫಂಕ್ಷನ್ ಒಂದು ನಿರ್ದಿಷ್ಟ ಪಾಯಿಂಟ್ನ ನೇಬರ್ಹುಡ್ನಲ್ಲಿ ದೊಡ್ಡ ವ್ಯಾಲ್ಯೂಗಳನ್ನು ತೆಗೆದುಕೊಂಡರೆ ಅದನ್ನು ನಾವು ಲೋಕಲ್ ಮಿನಿಮಮ್ನ ಒಂದು ಪಾಯಿಂಟ್ ಎಂದು ಕರೆಯುತ್ತೇವೆ. ಮತ್ತು ಈ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಗಳನ್ನು ಒಟ್ಟಾಗಿ ಎಕ್ಸ್ಟ್ರೀಮ್ ವ್ಯಾಲ್ಯೂಗಳೆಂದು ಕರೆಯಲಾಗುತ್ತದೆ. ಇಲ್ಲಿ ಈ z ನ ಪ್ಲಾಟ್ ಅಥವಾ ಸರ್ಫೇಸ್ 4x² + y ಮತ್ತು e ಪವರ್ -x² - 4y² ಗೆ ಈಕ್ವಲ್ ಆಗಿರುತ್ತದೆ ಮತ್ತು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಹಾಗಾಗಿ ಈ ಪಾಯಿಂಟ್ನಲ್ಲಿ ಉದಾಹರಣೆಗೆ ಇಲ್ಲಿ ಈ ಪಾಯಿಂಟ್ನ ನೇಬರ್ಹುಡ್ನಲ್ಲಿರುವ ಫಂಕ್ಷನ್ ಆ ಪಾಯಿಂಟ್ನಲ್ಲಿಯೇ ಸಣ್ಣ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿದೆ. ಇಲ್ಲಿ ಇದು ಸ್ಥಳೀಯವಾಗಿ ಮ್ಯಾಕ್ಸಿಮಮ್ ಆಗಿರುವುದರಿಂದ ಇದನ್ನು ನಾವು ಲೋಕಲ್ ಮ್ಯಾಕ್ಸಿಮಮ್ ಎಂದು ಕರೆಯುತ್ತೇವೆ. ಇಲ್ಲಿಯೂ ಸಹ ಈ ಪಾಯಿಂಟ್ನಲ್ಲಿಯೂ ಇದೇ ಪರಿಸ್ಥಿತಿ ಇದೆ. ಈ ಪಾಯಿಂಟ್ನ ನೇಬರ್ಹುಡ್ನಲ್ಲಿರುವ ಎಲ್ಲಾ ಪಾಯಿಂಟ್ಗಳು ಫಂಕ್ಷನ್ ಸಣ್ಣ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿದೆ, ಆದ್ದರಿಂದ ಇಲ್ಲಿಯೂ ಸಹ ಲೋಕಲ್ ಮ್ಯಾಕ್ಸಿಮಮ್ ಇದೆ. ಅದೇ ರೀತಿ ಈ ಪಾಯಿಂಟ್ನಲ್ಲಿಯೂ ಸಹ. ಆದರೆ ಇದು ತದ್ವಿರುದ್ಧವಾಗಿ ನೇಬರ್ಹುಡ್ ಫಂಕ್ಷನ್ನಲ್ಲಿರುವ ಎಲ್ಲಾ ಪಾಯಿಂಟ್ಗಳು ಈ ಪಾಯಿಂಟ್ಗಿಂತ ಈ ಪಾಯಿಂಟ್ನಲ್ಲಿನ ಫಂಕ್ಷನ್ನ ವ್ಯಾಲ್ಯೂಗಿಂತ ಹೆಚ್ಚಿನ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿವೆ. ಇದೊಂದು ಲೋಕಲ್ ಮಿನಿಮಮ್. ಅಬ್ಸೊಲ್ಯೂಟ್ ಅಥವಾ ಗ್ಲೋಬಲ್ ಮ್ಯಾಕ್ಸಿಮಮ್ ಮಿನಿಮಮ್ ಎಂದರೇನು? ಡೊಮೇನ್ ಬೌಂಡರಿಯನ್ನು ಒಳಗೊಂಡಂತೆ ಇಡೀ ಡೊಮೇನ್ನಲ್ಲಿ ಒಂದು ಫಂಕ್ಷನ್ ಪಡೆದುಕೊಂಡ ಅತಿ ಸಣ್ಣ ಮತ್ತು ಅತಿ ದೊಡ್ಡ ವ್ಯಾಲ್ಯೂಗಳನ್ನು ಕ್ರಮವಾಗಿ ಅಬ್ಸೊಲ್ಯೂಟ್ ಅಥವಾ ಗ್ಲೋಬಲ್ ಮಿನಿಮಮ್ ಅಥವಾ ಅಬ್ಸೊಲ್ಯೂಟ್ ಅಥವಾ ಗ್ಲೋಬಲ್ ಮ್ಯಾಕ್ಸಿಮಮ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಿರ್ದಿಷ್ಟವಾದ ಪಾಯಿಂಟ್ನ ಸುತ್ತ ಸ್ಥಳೀಯವಾಗಿ ಏನಾಗುತ್ತಿದೆ ಎಂಬುದರ ಬಗ್ಗೆ ನಾವು ಮಾತನಾಡುತ್ತಿಲ್ಲ, ಆದರೆ ನಾವು ಇಡೀ ಡೊಮೇನ್ನಲ್ಲಿ ಫಂಕ್ಷನ್ ಪಡೆದ ಅತಿ ಸಣ್ಣ ಮತ್ತು ಅತಿ ದೊಡ್ಡ ವ್ಯಾಲ್ಯೂಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಆ ಸಂದರ್ಭದಲ್ಲಿ ಅಂತಹ ಮೌಲ್ಯವು ಇದನ್ನು ಫಂಕ್ಷನ್ನ ಅಬ್ಸೊಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಅಥವಾ ಫಂಕ್ಷನ್ನ ಅಬ್ಸೊಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಂದು ನಾವು ಕರೆಯೋಣ. ಮತ್ತು ಅಂತಹ ಲೋಕಲ್ ಅಂತಹ ಅಬ್ಸೊಲ್ಯೂಟ್ ಮ್ಯಾಕ್ಸಿಮಮ್ ಅಥವಾ ಅಬ್ಸೊಲ್ಯೂಟ್ ಮಿನಿಮಮ್ ಅನ್ನು ಕಂಡುಹಿಡಿಯಲು ಸಹಜವಾಗಿ ಬೌಂಡರಿಗಳು ಅಥವಾ ಡೊಮೇನ್ ಬೌಂಡರಿಯನ್ನು ಸಹ ನಾವು ಸೇರಿಸಬೇಕು. ಉದಾಹರಣೆಗೆ ಈ ಫಂಕ್ಷನ್ fxy x² + 2y² ಗೆ ಈಕ್ವಲ್ ಆಗಿರುತ್ತದೆ ಎಂದು ನಾವು ಪರಿಗಣಿಸಿದರೆ ಮತ್ತು ಇಲ್ಲಿ ಈ ಬೌಂಡೆಡ್ ಡೊಮೇನ್ ಇದೆ ಒಂದು x² + y² ಗೆ ಈಕ್ವಲ್ ಆಗಿರುತ್ತದೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತದೆ. ಹಾಗಾಗಿ ಈ ತ್ರಿಜ್ಯ 1ರ ಈ ಡಿಸ್ಕ್ ಮತ್ತು ಇದು ಸೇರಿ ನಾವು ಅಲ್ಲಿ ಬೌಂಡರಿಗಳನ್ನು ಹೊಂದಿದ್ದೇವೆ. ನಾವೀಗ ಹುಡುಕಬೇಕಾದ್ದೇನೆಂದರೆ ನಾವು ಡೊಮೇನ್ನೊಳಗೆ ಹುಡುಕಬೇಕಾಗಿದೆ. ಹಾಗಾಗಿ ಈ ಎಲ್ಲಾ ಪಾಯಿಂಟ್ಗಳಲ್ಲಿ ಇದು ಒಂದು ಸರ್ಫೇಸ್ ಇಲ್ಲಿ x² + 2y². ಹಾಗಾಗಿ 00 ಪಾಯಿಂಟ್ನಲ್ಲಿ ಒಂದು ಲೋಕಲ್ ಮಿನಿಮಮ್ ಇರುವುದನ್ನು ನಾವಿಲ್ಲಿ ನೋಡಬಹುದು. ಅದು ಲೋಕಲ್ ಮಿನಿಮಮ್ ಆದರೆ ಅದು ಗ್ಲೋಬಲ್ ಮಿನಿಮಮ್ ಸಹ ಆಗಿರುತ್ತದೆ, ಏಕೆಂದರೆ ಈ ಪಾಯಿಂಟ್ಗಿಂತ ಇನ್ನಾವುದೇ ಪಾಯಿಂಟ್ನಲ್ಲಿ ಫಂಕ್ಷನ್ ಸಣ್ಣ ವ್ಯಾಲ್ಯೂ ತೆಗೆದುಕೊಳ್ಳುವುದು ನಮಗೆ ಕಾಣುವುದಿಲ್ಲ. ಮತ್ತು ಉದಾಹರಣೆಗೆ ಇಲ್ಲಿ ಮ್ಯಾಕ್ಸಿಮಮ್ ಅನ್ನು ಕಂಡುಹಿಡಿಯೋಣ. ಇಲ್ಲಿ ಈ ಪಾಯಿಂಟ್ಗಳಲ್ಲಿ
ಫಂಕ್ಷನ್ ಈ ಪಾಯಿಂಟ್ನಲ್ಲಿ ಅಥವಾ ಆ ಪಾಯಿಂಟ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ತೋರುತ್ತದೆ. ಡೊಮೇನ್ನ ಯಾವ ಪಾಯಿಂಟ್ನಲ್ಲಿ ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಅನ್ನು ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ನಾವು ನಂತರ ಗಣಿತದ ಆಧಾರದ ಮೇಲೆ ಕಂಡುಹಿಡಿಯಬೇಕು. ಆದರೆ ಈ ಸಂದರ್ಭದಲ್ಲಿ ನಾವು ಬೌಂಡರಿಗಳನ್ನು ಪರಿಗಣಿಸಿದಾಗ ಮತ್ತು ಈ ಎಲ್ಲಾ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ಗಳಲ್ಲಿ ಹುಡುಕಿದಾಗ ಮತ್ತು ಬೌಂಡರಿಗಳಲ್ಲಿ ಫಂಕ್ಷನ್ ಎಲ್ಲಿಯಾದರೂ ಮತ್ತೊಮ್ಮೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನು ತೆಗೆದುಕೊಳ್ಳುತ್ತಿದೆಯೇ ಎಂದು ನಾವು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ಈ ಎಲ್ಲಾ ಲೋಕಲ್ ಮ್ಯಾಕ್ಸಿಮಾ ಮತ್ತು ಲೋಕಲ್ ಮಿನಿಮಾಗಳ ನಡುವೆ ನಾವು ಅತ್ಯಂತ ದೊಡ್ಡ ಸಣ್ಣ ಮೌಲ್ಯಗಳನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಇದು ಫಂಕ್ಷನ್ನ ಅಬ್ಸೊಲ್ಯೂಟ್ ಮ್ಯಾಕ್ಸಿಮಮ್ ಅಥವಾ ಅಬ್ಸೊಲ್ಯೂಟ್ ಮಿನಿಮಮ್ ಎಂದು ನಾವು ಹೇಳಬಹುದು. ಈ ಲೆಕ್ಚರ್ನಲ್ಲಿ ಬಳಸಲಾಗುವ ಮತ್ತೊಂದು ಟರ್ಮಿನಾಲಜಿ ಎಂದರೆ ಕ್ರಿಟಿಕಲ್ ಪಾಯಿಂಟ್ ಮತ್ತು ಸ್ಯಾಡಲ್ ಪಾಯಿಂಟ್ಗಳು. x0 y0 ಪಾಯಿಂಟ್ ಅನ್ನು ಕ್ರಿಟಿಕಲ್ ಪಾಯಿಂಟ್ ಅಥವಾ fxy ನ ಒಂದು ಸ್ಟೇಷನರಿ ಪಾಯಿಂಟ್ ಎಂದು ಕರೆಯುತ್ತೇವೆ. ಈ x0 y0 ಪಾಯಿಂಟ್ನಲ್ಲಿ fx ಫಂಕ್ಷನ್ನ ಪಾರ್ಷಿಯಲ್ ಡಿರೈವೇಟಿವ್ 0 ಆಗಿದ್ದರೆ ಮತ್ತು ಆ x0 y0 ಪಾಯಿಂಟ್ನಲ್ಲಿ fy ಫಂಕ್ಷನ್ನ ಪಾರ್ಷಿಯಲ್ ಡಿರೈವೇಟಿವ್ 0 ಆಗಿದ್ದರೆ ಅಥವಾ ಅವು ಅಸ್ತಿತ್ವದಲ್ಲಿರಲು ವಿಫಲವಾಗುತ್ತವೆ. ಹಾಗಾಗಿ ಆ ಸಾಧ್ಯತೆಯನ್ನು ಸಹ ಸೇರಿಸಲಾಗಿದೆ. ಅದು ಕ್ರಿಟಿಕಲ್ ಪಾಯಿಂಟ್ ಅಥವಾ ಸ್ಟೇಷನರಿ ಪಾಯಿಂಟ್ನ ವ್ಯಾಖ್ಯಾನವಾಗಿದೆ. fx 0 ಆಗಿರುವ ಮತ್ತು fy 0 ಆಗಿರುವ ಈ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ಗಳಲ್ಲಿ ಫಂಕ್ಷನ್ ಯಾವುದೇ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಹೊಂದಿರದ ಕ್ರಿಟಿಕಲ್ ಪಾಯಿಂಟ್ ಅನ್ನು ಸ್ಯಾಡಲ್ ಪಾಯಿಂಟ್ ಎನ್ನಲಾಗುತ್ತದೆ. ಮೂಲತಃ ಮುಂದಿನ ಸ್ಲೈಡ್ಗಳಲ್ಲಿ ನಾವು ಈಗ ಗಮನಿಸುವುದೇನೆಂದರೆ ಲೋಕಲ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಇದ್ದಲ್ಲಿ ಅದು ಈ ಕ್ರಿಟಿಕಲ್ ಪಾಯಿಂಟ್ಗಳಲ್ಲಿ ಮಾತ್ರ ಇರುತ್ತದೆ. ಆದರೆ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಅನ್ನು ತೆಗೆದುಕೊಳ್ಳದ ಫಂಕ್ಷನ್ ಉಳ್ಳ ಕೆಲವು ಕ್ರಿಟಿಕಲ್ ಪಾಯಿಂಟ್ಗಳಿರುತ್ತವೆ ಮತ್ತು ಆ ಕ್ರಿಟಿಕಲ್ ಪಾಯಿಂಟ್ಗಳನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಪರಿಸ್ಥಿತಿಯನ್ನು ಅರಿತುಕೊಳ್ಳಲು ಅನೇಕ ಕ್ರಿಟಿಕಲ್ ಪಾಯಿಂಟ್ಗಳಿವೆ. ಇವುಗಳನ್ನು ನಾವು ಸ್ವಲ್ಪ ಸಮಯದ ನಂತರ ಗಣಿತದ ಆಧಾರದಲ್ಲಿ ಗುರುತಿಸೋಣ. ಉದಾಹರಣೆಗೆ ಈ ಪಾಯಿಂಟ್ನಲ್ಲಿ x ಮತ್ತು y ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ 0 ಆಗಿರುತ್ತದೆ. ಇಲ್ಲಿ ಒಂದು ಪಾಯಿಂಟ್ ಇದ್ದು ಅಲ್ಲಿ ಎರಡೂ ಪಾರ್ಷಿಯಲ್ ಡೆರಿವೇಟಿವ್ಗಳು 0 ಆಗಿರುತ್ತವೆ. ಇಲ್ಲಿ ಒಂದು ಪಾಯಿಂಟ್ ಇದ್ದು ಅಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಗಳು 0 ಆಗಿರುತ್ತವೆ. ಮೂಲಭೂತವಾಗಿ ಇಲ್ಲಿಯೂ ಸಹ ಟ್ಯಾಂಜೆಂಟ್ಸ್ ಪ್ಲೇನ್ xy ಪ್ಲೇನ್ಗೆ ಪ್ಯಾರಲಲ್ ಆಗಿರುತ್ತದೆ. fx ಮತ್ತು fy 0ಯಾಗಿರುವ ಒಂದು ಪಾಯಿಂಟ್ ಇರುತ್ತದೆ ಮತ್ತು ಇಲ್ಲಿಯೂ ಸಹ fx ಮತ್ತು fy 0ಯಾಗಿರುವ ಒಂದು ಪಾಯಿಂಟ್ ಇರುತ್ತದೆ. ಈ ಎಲ್ಲಾ ಪಾಯಿಂಟ್ಗಳು ಉದಾಹರಣೆಗೆ ಕ್ರಿಟಿಕಲ್ ಪಾಯಿಂಟ್ಗಳು ಮತ್ತು ಇದು ಲೋಕಲ್ ಮಿನಿಮಮ್ನ ಹಾಗೆ ಇದೂ ಸಹ ಲೋಕಲ್ ಮಿನಿಮಮ್ ಮತ್ತೆ ಇಲ್ಲಿಯೂ ಸಹ ಲೋಕಲ್ ಮ್ಯಾಕ್ಸಿಮಮ್ ಇರುತ್ತದೆ. ಇದು ಲೋಕಲ್ ಮ್ಯಾಕ್ಸಿಮಮ್ ಆದರೆ ಈ ಪಾಯಿಂಟ್ನಲ್ಲಿ ನೇಬರ್ಹುಡ್ನಲ್ಲಿ ಅದು ಒಂದೇ ಬಿಹೇವಿಯರ್ ತೋರಿಸುತ್ತಿಲ್ಲ ಎಂದು ನಾವು ಗಮನಿಸಿದರೆ, ಏಕೆಂದರೆ ನೀವು y ದಿಕ್ಕಿನಲ್ಲಿ ಹೋದರೆ ಇಲ್ಲಿ ಫಂಕ್ಷನ್ ಸಣ್ಣ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿದೆ. ಆದರೆ ನಾವು x ದಿಕ್ಕಿನಲ್ಲಿ ಹೋದರೆ ಫಂಕ್ಷನ್ ಈ ಪಾಯಿಂಟ್ಗಿಂತ ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ. x ಮತ್ತು y ಗೆ ಸಂಬಂಧಿಸಿದಂತೆ ಈ ಪಾಯಿಂಟ್ನಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ಗಳು 0ಯಾಗಿದ್ದರೂ ಈ ಪಾಯಿಂಟ್ ಅನ್ನು ನಾವು ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಎಂದು ಗುರುತಿಸಲು ಸಾಧ್ಯವಿಲ್ಲ. ಆದರೆ ಇದೊಂದು ಸ್ಟೇಷನರಿ ಪಾಯಿಂಟ್ ಹೊರತು ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಅಲ್ಲ ಮತ್ತು ಅಂತಹ ಒಂದು ಪಾಯಿಂಟ್ ಅನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಇಂದಿನ ಲೆಕ್ಚರ್ನಲ್ಲಿ ನಾವು ಆ ಪರಿಭಾಷೆಯನ್ನು ಬಳಸೋಣ. ಮತ್ತೀಗ ನಾವು ಎಕ್ಸ್ಟ್ರೀಮಮ್ ಒಂದನ್ನು ಹೊಂದಲು ಅಗತ್ಯವಾದ ಕಂಡೀಷನ್ಗಳು ಅಥವಾ ಫಂಕ್ಷನ್ ಒಂದಕ್ಕಾಗಿ ಅಗತ್ಯವಿರುವ ಕಂಡೀಷನ್ ಕುರಿತು ನೋಡೋಣ. ಹಾಗಾದರೆ ಈ ಕಂಡೀಷನ್ಗಳು ಯಾವುವು? fxy ಒಂದು ಕಂಟಿನ್ಯೂಯಸ್ ಫಂಕ್ಷನ್ ಮತ್ತು ಪಾಯಿಂಟ್ ab ನಲ್ಲಿ ಪಾರ್ಷಿಯಲ್ ಆರ್ಡರ್ ಡೆರಿವೇಟಿವ್ಗಳನ್ನು ಹೊಂದಿದೆ ಎಂದುಕೊಳ್ಳೋಣ. ಎಕ್ಸ್ಟ್ರೀಮ್ ವ್ಯಾಲ್ಯೂ ಒಂದರ ಅಸ್ತಿತ್ವಕ್ಕಾಗಿ ಅಗತ್ಯ ಕಂಡೀಷನ್ಗಳು. ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಂದರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಅಥವಾ ಲೋಕಲ್ ಅದರ ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಲೋಕಲ್ ಮಿನಿಮಮ್ ವ್ಯಾಲ್ಯೂಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಈ ಪಿ ಪಾಯಿಂಟ್ನಲ್ಲಿ ಇವು ಅಗತ್ಯವಾದ ಕಂಡೀಷನ್ಗಳಾಗಿವೆ. ಅಗತ್ಯವಾದ ಕಂಡೀಷನ್ಗಳೆಂದರೆ ಯಾವುವುಗಳಾಗಿವೆ? ಅದು ಪಾರ್ಷಿಯಲ್ ಡೆರಿವೇಟಿವ್ಸ್ ಆ ಪಾಯಿಂಟ್ನಲ್ಲಿ x ಮತ್ತು y ಗೆ ಸಂಬಂಧಿಸಿದಂತೆ ಎರಡೂ ಪಾರ್ಷಿಯಲ್ ಡೆರಿವೇಟಿವ್ಗಳು 0 ಆಗಿರಬೇಕು. ಇದನ್ನೇ ನಾವು ಅಗತ್ಯ ಕಂಡೀಷನ್ಗಳೆಂದು ಕರೆದದ್ದು. ಇದರರ್ಥ ಈ ಕಂಡೀಷನ್ಗಳಿಲ್ಲದೆ ಈ ಪಾಯಿಂಟ್ನಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಲೋಕಲ್ ಮಿನಿಮಮ್ ಇರಲು ಸಾಧ್ಯವಿಲ್ಲ.
ಹಾಗಾಗಿ ಪಾಯಿಂಟ್ ಎ ಬಿ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ನ ಒಂದು ಪಾಯಿಂಟ್ ಆಗಿದ್ದರೆ ಈ ಪಾರ್ಷಿಯಲ್ ಡೆರಿವೇಟಿವ್ಗಳು ಆ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಕಣ್ಮರೆಯಾಗಬೇಕು. ಆದರೆ ಅದನ್ನು ಹೇಳಲು ಇದು ಸಾಲದು. fx ಮತ್ತು fy ಎರಡೂ 0 ಆಗಿರುವ ಒಂದು ಪಾಯಿಂಟ್ ಖಂಡಿತವಾಗಿಯೂ ಇದೆ. ಹಾಗಿದ್ದಾಗ ಈ ಪಾಯಿಂಟ್ನಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಖಂಡಿತವಾಗಿ ಇರುತ್ತದೆಂದು ನಾವು ಹೇಳಲಾಗುವುದಿಲ್ಲ, ಏಕೆಂದರೆ ಇದೊಂದು ಅಗತ್ಯ ಕಂಡೀಷನ್ಗಳು ಎಂದರೆ ನಾವು ಪರಿಶೀಲಿಸಬೇಕಾದ ಮೊದಲ ಕಂಡೀಷನ್. ಇದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ಗಾಗಿ ಈ ಪಾಯಿಂಟ್ಗಳು ಕ್ಯಾಂಡಿಡೇಟ್ಗಳಾಗಿರುತ್ತವೆ. ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಇರಬಹುದು, ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇಲ್ಲದಿರಬಹುದು. ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಇದ್ದರೆ ಆ ಪಾಯಿಂಟ್ಗಳನ್ನು ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎಂದು ಗುರುತಿಸೋಣ. ಮತ್ತು ಇವುಗಳಲ್ಲಿ ಕ್ರಿಟಿಕಲ್ ಪಾಯಿಂಟ್ಗಳು ಯಾವುವು ವ್ಯಾಖ್ಯಾನದ ಪ್ರಕಾರ ನಾವು ವ್ಯಾಖ್ಯಾನಿಸಿದ್ದೇವೆ. ಹಾಗಾಗಿ ಈ ಕ್ರಿಟಿಕಲ್ ಪಾಯಿಂಟ್ಗಳಲ್ಲಿ ಯಾವುದೇ ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಇಲ್ಲದಿದ್ದರೆ ಆ ಪಾಯಿಂಟ್ ಅನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ. ಈ ಪಾಯಿಂಟ್ P ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದ್ದು ವ್ಯಾಖ್ಯಾನದ ಪ್ರಕಾರ ನಾವು ಚರ್ಚಿಸಿದ್ದೇವೆ. ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಾಯಿಂಟ್ Pxy ಫಂಕ್ಷನ್ fxy ನ ಒಂದು ರಿಲೇಟಿವ್ ಎಕ್ಸ್ಟ್ರೀಮಮ್ ಆಗಿದ್ದರೆ ಇದು fxy ನ ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತದೆ, ಏಕೆಂದರೆ ನಾವು ಹೇಳಿದಂತೆ ಎಕ್ಸ್ಟ್ರೀಮಮ್ ಮಿನಿಮಮ್ ಅನ್ನು ಹೊಂದಲು ಅಗತ್ಯವಾದ ಕಂಡೀಷನ್ ಆಗಿದೆ. ಹಾಗಾಗಿ ಪಾಯಿಂಟ್ ಎ ಬಿ ಇದ್ದು ಈ ಫಂಕ್ಷನ್ಗೆ ಸಂಬಂಧಿಸಿದಂತೆ ರಿಲೇಟಿವ್ ಎಕ್ಸ್ಟ್ರೀಮಮ್ ಅಸ್ತಿತ್ವವಿದ್ದರೆ ಅದು ಖಂಡಿತವಾಗಿ ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತದೆ, ಏಕೆಂದರೆ ಆ x ಲೋಕಲ್ ಎಕ್ಸ್ಟ್ರೀಮಮ್ ಮತ್ತು ಲೋಕಲ್ ಮಿನಿಮಮ್ ಕ್ರಿಟಿಕಲ್ ಪಾಯಿಂಟ್ಗಳ ಮೇಲೆ ಅಸ್ತಿತ್ವದಲ್ಲಿರುತ್ತದೆ. ಇಲ್ಲಿ ಅಗತ್ಯ ಕಂಡೀಷನ್ಗಳು ಪಾಯಿಂಟ್ ಎ ಬಿಯಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ 0ಯಾಗಿರಬೇಕು ಎಂಬುದಕ್ಕೆ. ಇದೊಂದು ಸಣ್ಣ ಪ್ರೂಫ್. ಎ ಬಿ ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದ್ದರೆ ಮತ್ತು ಇದನ್ನು ನಾವು a ಪ್ಲಸ್ h ಮತ್ತು b ಪ್ಲಸ್ k ಎಂದು ಪರಿಗಣಿಸಿದರೆ ಇದೊಂದು ಪಾಯಿಂಟ್ ಎ ಬಿಯ ನೇಬರ್ಹುಡ್ಯಲ್ಲಿರುವ ಒಂದು ಪಾಯಿಂಟ್ ಆಗಿರುತ್ತದೆ. ಹಾಗಾಗಿ ಇದೊಂದು ನೇಬರ್ಹುಡ್, ಏಕೆಂದರೆ h ಮತ್ತು k ಯಾವುದೇ ವ್ಯಾಲ್ಯೂ ಅನ್ನು ತೆಗೆದುಕೊಳ್ಳಬಹುದು. a ಪ್ಲಸ್ h ಮತ್ತು b ಪ್ಲಸ್ k ಈ a ಪ್ಲಸ್ b a, b ಪಾಯಿಂಟ್ನ ನೇಬರ್ಹುಡ್ ಆಗಿರುತ್ತದೆ. ಹಾಗಾಗಿ h ಮತ್ತು k ಮೇಲೆ ಯಾವುದೇ ನಿರ್ಬಂಧವಿಲ್ಲ. ಒಂದು ವೇಳೆ ನೇಬರ್ಹುಡ್ನಲ್ಲಿ ಒಂದು ಪಾಯಿಂಟ್ ಅನ್ನು ಹೊಂದಲು ಅವು ಯಾವುದೇ ವ್ಯಾಲ್ಯೂವನ್ನು ತೆಗೆದುಕೊಳ್ಳಬಹುದಾದರೆ P ಈ ಪಾಯಿಂಟ್ P a b ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಆಗಿರುತ್ತದೆ. ಯಾವಾಗ ಅದು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಆಗಿರುತ್ತದೆ ಎಂದರೆ ಈ ಪಾಯಿಂಟ್ನ ನೇಬರ್ಹುಡ್ನಲ್ಲಿರುವ ಫಂಕ್ಷನ್ನ ವ್ಯಾಲ್ಯೂಗಳು ಕಡಿಮೆ ಇರುವಾಗ. ಈ a b ಪಾಯಿಂಟ್ನ ನೇಬರ್ಹುಡ್ ಪಾಯಿಂಟ್ನಲ್ಲಿ ಫಂಕ್ಷನ್ ಕಡಿಮೆ ವ್ಯಾಲ್ಯೂಗಳನ್ನು ಪಡೆಯುತ್ತದೆ. ಉದಾಹರಣೆಗೆ ನಾವು ಈ ವ್ಯತ್ಯಾಸ ಡೆಲ್ಟಾ f ಅನ್ನು ವ್ಯಾಖ್ಯಾನಿಸಿದರೆ ಅಂದರೆ f a ಪ್ಲಸ್ h b ಪ್ಲಸ್ k ನೇಬರ್ಹುಡ್ನಲ್ಲಿನ ಪಾಯಿಂಟ್ ಮತ್ತು ಮೈನಸ್ ಈ f a b. ಹಾಗಾಗಿ ಇದು ಲೋಕಲ್ ಮ್ಯಾಕ್ಸಿಮಮ್ನ ಒಂದು ಪಾಯಿಂಟ್ ಆಗಿದ್ದರೆ ಅದರರ್ಥ ಈ f a b ದೊಡ್ಡದಾಗಿರುತ್ತದೆ ಈ ಫಂಕ್ಷನ್ನ ನೇಬರ್ಹುಡ್ನಲ್ಲಿನ ಈ ವ್ಯಾಲ್ಯೂಗಳಿಗಿಂತ ಹೆಚ್ಚಿನ ಮೌಲ್ಯದ್ದಾಗಿರುತ್ತದೆ. ಇದು ಸಾಕಷ್ಟು ಸಣ್ಣದಾದ ಎಲ್ಲಾ h ಮತ್ತು k ಗೆ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಆಗಿದ್ದರೆ ಈ ವ್ಯಾಲ್ಯೂ 0ಗೆ ಈಕ್ವಲ್ ಅಥವಾ ಕಡಿಮೆ ಇರುತ್ತದೆ. ಈ a b ಪಾಯಿಂಟ್ನ ನೇಬರ್ಹುಡ್ನಲ್ಲಿ ನಾವು ತೆಗೆದುಕೊಳ್ಳುವ ಯಾವುದೇ h ಮತ್ತು k ಗಳು ಈ ವ್ಯಾಲ್ಯೂ 0ಗೆ ಈಕ್ವಲ್ ಅಥವಾ ಕಡಿಮೆ ಇರುತ್ತದೆ. ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಖಂಡಿತವಾಗಿಯೂ h ಮತ್ತು k ನ ಎಲ್ಲಾ ವ್ಯಾಲ್ಯೂಗಳಿಗೆ ಈ ಡೆಲ್ಟಾ f 0ಗೆ ಈಕ್ವಲ್ ಅಥವಾ ಕಡಿಮೆ ಇರುತ್ತದೆ. ಮತ್ತು ಈ ಡೆಲ್ಟಾ f 0ಗಿಂತ ದೊಡ್ಡದಾಗಿದ್ದರೆ ಅಥವಾ 0ಗೆ ಈಕ್ವಲ್ ಆಗಿದ್ದರೆ ಈ ಪಾಯಿಂಟ್ ಅನ್ನು ಪಾಯಿಂಟ್ ಆಫ್ ಮಿನಿಮಮ್ ಎಂದು ಕರೆಯಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ h ಮತ್ತು k ನ ಎಲ್ಲಾ ಸಾಕಷ್ಟು ವ್ಯಾಲ್ಯೂಗಳಿಗೆ ಈ f a ಪ್ಲಸ್ h b ಪ್ಲಸ್ k ಗಿಂತ ಈ f a b ಕಡಿಮೆ ವ್ಯಾಲ್ಯೂ ಆಗಿರುತ್ತದೆ. ಈ ಪಾಯಿಂಟ್ ಎ ಬಿಯ ಮೇಲೆ ಈ ಟೇಲರ್ ಸೀರೀಸ್ ವಿಸ್ತರಣೆಯನ್ನು ನಾವು ಬಳಸಿದರೆ ಏನಾಗುತ್ತದೆ? f a ಪ್ಲಸ್ h ಮತ್ತು b ಪ್ಲಸ್ k f a b ಗೆ ಈಕ್ವಲ್ ಆಗಿರುತ್ತದೆ. ನಾವಿದನ್ನು ಈಗಾಗಲೇ ಹಿಂದಿನ ಲೆಕ್ಚರ್ಗಳಲ್ಲಿ ಚರ್ಚಿಸಿದ್ದೇವೆ. hfx ಮತ್ತು ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್ಗಳು ಹಾಗೂ ಇಲ್ಲಿರುವುದು a b ಯಲ್ಲಿ ಎರಡನೇ ಆರ್ಡರ್ ಡೆರಿವೇಟಿವ್ಗಳು ಮತ್ತು ಈ ಡೆರಿವೇಟಿವ್ಗಳು ಅಸ್ತಿತ್ವದಲ್ಲಿರುವವರೆಗೆ ನಾವು ಈ a b ಪಾಯಿಂಟ್ನ ಮೇಲೆ ಈ ವಿಸ್ತರಣೆಯನ್ನು ಬರೆಯಬಹುದು. ಮತ್ತು ಇದನ್ನು ಗಮನಿಸುತ್ತಾ ನಾವು ಹಿಂದಿನ ಸ್ಲೈಡ್ನಲ್ಲಿ ವ್ಯಾಖ್ಯಾನಿಸಿರುವ ಈ ಡೆಲ್ಟಾ f ಈ a ಪ್ಲಸ್ h ಮತ್ತು ಈ ಮೈನಸ್ f a b ಯ ವ್ಯತ್ಯಾಸ. ಹಾಗಾಗಿ ಅದು ಈ h ಗೆ ಈಕ್ವಲ್ ಆಗಿರುತ್ತದೆ. ಮತ್ತು ಇದು ಫಂಕ್ಷನ್ a b ಕೆ ಯಲ್ಲಿರುವ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇಂಟು fy a b ಮತ್ತು
ಸಾಕಷ್ಟು ಸಣ್ಣ h ಮತ್ತು k ಗಾಗಿ ಈ ಹೈಯರ್ ಆರ್ಡರ್ ಟರ್ಮ್ಸ್ ಡೆಲ್ಟಾ f ನ ಚಿಹ್ನೆಯು ಈ hfx ಪ್ಲಸ್ kfy ab ಯ ಚಿಹ್ನೆಯನ್ನು ಅವಲಂಬಿಸಿರುತ್ತದೆ. ಮುಂದಿನ ಸ್ಲೈಡ್ನಲ್ಲಿ ನಾವು ವಿವರವಾಗಿ ನೋಡೋಣ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬದಿಯಲ್ಲಿರುವ ಈ ವಿಸ್ತರಣೆಯ ಚಿಹ್ನೆ ಡೆಲ್ಟಾ f ನ ಚಿಹ್ನೆಯು ಮೂಲತಃ ಈ ಮೊದಲ ಟರ್ಮ್ ಚಿಹ್ನೆಯನ್ನು ಅವಲಂಬಿಸಿರುತ್ತದೆ. h ಮತ್ತು k ನ ವಿಷಯದಲ್ಲಿ ಇವು ಲೀಡಿಂಗ್ ಟರ್ಮ್ ಗಳಾಗಿವೆ, ಹಾಗಾಗಿ ಸಾಕಷ್ಟು ಸಣ್ಣ h ಮತ್ತು k ಇರುವುದು. ಈ ಟರ್ಮ್ ನ ಚಿಹ್ನೆಯಿಂದ ಚಿಹ್ನೆಯನ್ನು ನಿರ್ಧರಿಸಲಾಗುತ್ತದೆ. ಇಲ್ಲಿ ಏನೇ ಇದ್ದರೂ ಇದು ಪಾಸಿಟಿವ್ ಟರ್ಮ್ ಆಗಿದ್ದರೆ ಡೆಲ್ಟಾ f ಪಾಸಿಟಿವ್ ಆಗಿರುತ್ತದೆ, ಇದು ನೆಗೆಟಿವ್ ಟರ್ಮ್ ಆಗಿದ್ದರೆ ಡೆಲ್ಟಾ f ನೆಗೆಟಿವ್ ಆಗಿರುತ್ತದೆ, ಏಕೆಂದರೆ ಇವು ಹೈಯರ್ ಆರ್ಡರ್ ಟರ್ಮ್ಸ್ h ಸ್ಕ್ವೇರ್ಗೆ ಸಂಬಂಧಿಸಿದಂತೆ h ಮತ್ತು k ಎಂಬ ಒಂದು ಪ್ರಾಡಕ್ಟ್ ಇದೆ ಇಲ್ಲಿ ಸಣ್ಣ h ಮತ್ತು k ಸಾಕಷ್ಟು ಸಣ್ಣದಾಗಿರುವುದನ್ನು ನಾವು ಕಾಣಬಹುದು. ಆದ್ದರಿಂದ ಈ ಪಾಯಿಂಟ್ AB ಯ ಹತ್ತಿರದ ನೇಬರ್ಹುಡ್ನಲ್ಲಿ ಮಾತ್ರ ಈ ಅಂಶದಿಂದ ಚಿಹ್ನೆಯನ್ನು ನಿರ್ಧರಿಸಲಾಗುತ್ತದೆ. ಇದನ್ನು ಇನ್ನಷ್ಟು ಅನ್ವೇಷಿಸೋಣ. ಇಲ್ಲಿ ಈ ಡೆಲ್ಟಾ f ಇದೆ ಮತ್ತು ಮೊದಲು ಈ h ಟೆಂಡ್ಸ್ ಟು 0 ಆಗಿರಲಿ, ಏಕೆಂದರೆ ನಾವು ಇನ್ನೂ ನೇಬರ್ಹುಡ್ನಲ್ಲಿದ್ದೇವೆ. ನಾವು h ಟೆಂಡ್ಸ್ ಟು 0 ಆಗಿರಲು ಆಯ್ಕೆ ಮಾಡಿದ್ದೇವೆ ಮತ್ತು y ನ ದಿಕ್ಕಿನಲ್ಲಿ ಒಂದು k ಇರುತ್ತದೆ. ನಾವೀಗ h ಟೆಂಡ್ಸ್ ಟು 0 ಎಂದುಕೊಳ್ಳೋಣ, ಆಗಲೂ ನಾವು AB ಪಾಯಿಂಟ್ನ ನೇಬರ್ಹುಡ್ನಲ್ಲಿರುತ್ತೇವೆ. ನಮಗಿಲ್ಲಿ ಏನು ಸಿಗುತ್ತದೆಂದರೆ ಡೆಲ್ಟಾ f k ಇಂಟು fy ಆಗಿರುತ್ತದೆ ಮತ್ತು ನಂತರ ಇಲ್ಲಿ ಈ k ಸ್ಕ್ವೇರ್ k ಕ್ಯೂಬ್ ಟರ್ಮ್ಸ್ ಅಲ್ಲಿಗೆ ಬರುತ್ತವೆ. ಹಾಗಾಗಿ ನಾವು ಹಿಂದಿನ ಸ್ಲೈಡ್ನಲ್ಲಿ ಚರ್ಚಿಸಿದ್ದನ್ನು ನಾನು ಮತ್ತೆ ಪುನರಾವರ್ತಿಸುತ್ತೇನೆ. ಈ ಡೆಲ್ಟಾ f ನ ಈ ಚಿಹ್ನೆಯು ಪ್ರಮುಖ ಪದವು ಈ k ನ ಈ ಲೀಡಿಂಗ್ ಟರ್ಮ್ ಅನ್ನು ಅವಲಂಬಿಸಿರುತ್ತದೆ. ಈ ಉಳಿದ ಎಲ್ಲಾ ಟರ್ಮ್ ಗಳು k ಸ್ಕ್ವೇರ್ k ಕ್ಯೂಬ್ ಮತ್ತು ಬಹಳ ಸಣ್ಣ k ಗಾಗಿ ಈ ಟರ್ಮ್ಸ್ ನಗಣ್ಯವಾಗಿರುತ್ತವೆ ಮತ್ತು ಈ ಟರ್ಮ್ ನಿಂದ ಮತ್ತೆ ಚಿಹ್ನೆಯನ್ನು ನಿರ್ಧರಿಸಲಾಗುತ್ತದೆ. ಇಲ್ಲೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ h ಇದೆ ಮತ್ತು ಇಲ್ಲಿ ಈ ಈಕ್ವೇಶನ್ h-1000 h ಸ್ಕ್ವೇರ್ ಮೈನಸ್ ಈ 2000 h ಕ್ಯೂಬ್. ನಾವಿಲ್ಲಿ ಏನನ್ನು ನೋಟೀಸ್ ಮಾಡುತ್ತೇವೆ, ಈ h ನಿಂದ ಮಾತ್ರ ಚಿಹ್ನೆಯನ್ನು ನಿರ್ಧರಿಸಲಾಗುತ್ತದೆ, ಇಲ್ಲಿರುವ ಟರ್ಮ್ ಗಳಿಂದಲ್ಲ. ಆದರೆ ಈ ಚಿಹ್ನೆಯಿಂದ ಇದನ್ನು ನಿರ್ಧರಿಸಲಾಗುತ್ತದೆ ಎಂದು ನೋಡಲು ನಾವು 0ಗೆ ಹತ್ತಿರವಾದ ಸಾಕಷ್ಟು ಸಣ್ಣ h ಗೆ ಹೋಗಬೇಕು. ಉದಾಹರಣೆಗೆ ನಾವು h ಪಾಯಿಂಟ್ 1ಕ್ಕೆ ಈಕ್ವಲ್ ಆಗಿರುತ್ತದೆ ಎಂದುಕೊಳ್ಳೋಣ. ಇದು ತುಂಬಾ ದೊಡ್ಡ ವ್ಯಾಲ್ಯೂ ಮತ್ತು ಮೌಲ್ಯವಾಗಿದೆ ಮತ್ತು ನಾವು ಈ ನೆಗೆಟಿವ್ ಸಂಖ್ಯೆಯನ್ನು ಪಡೆಯುತ್ತಿದ್ದೇವೆ ಏಕೆಂದರೆ ಇವುಗಳು ಈ h ಪಾಯಿಂಟ್ 1ಕ್ಕೆ ಇವು ಡಾಮಿನೇಟಿಂಗ್ ಟರ್ಮ್ ಗಳಾಗಿವೆ. ಆದರೆ ನೀವು h ಇಂದ 0ಗೆ ಬಹಳ ಹತ್ತಿರವಾದರೆ, ಉದಾಹರಣೆಗೆ h 0.1ಕ್ಕೆ ಈಕ್ವಲ್ ಆಗಿರುತ್ತದೆ, ಹಾಗಾಗಿ ಇದು ಈಗಲೂ ನೆಗೆಟಿವ್ ಆಗಿರುತ್ತದೆ. ನಾವೀಗ ಇನ್ನಷ್ಟು ಸಣ್ಣ h ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಇದು ಈಗಲೂ ನೆಗೆಟಿವ್ ಆಗಿರುತ್ತದೆ ಏಕೆಂದರೆ ಇವು ಕೊನೆಯ ಟರ್ಮ್ ಆಗಿದೆ. ಆದರೆ ನಮಗೀಗ ಇಲ್ಲಿ ಏನು ಕಾಣುತ್ತದೆ, ನಾವು ಈ ಪಾಯಿಂಟ್ 0001 ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ h ಪಾಸಿಟಿವ್ ಆಗಿರುವುದನ್ನು ನಾವೀಗ ಕಾಣಬಹುದು. ಹಾಗಾಗಿ ಈ ಈಕ್ವೇಶನ ಈ ವ್ಯಾಲ್ಯೂ ಸಹ ಪಾಸಿಟಿವ್ ಆಗಿದೆ ಮತ್ತು ಅಲ್ಲಿರುವುದು ಒಂದು ಪಾಯಿಂಟ್. ಹಾಗಾಗಿ ಸಾಕಷ್ಟು ಸಣ್ಣ h ಗಾಗಿ ಇಲ್ಲಿರುವ ಈ ಟರ್ಮ್ ನ ಚಿಹ್ನೆ ಇವು ಎಷ್ಟೇ ದೊಡ್ಡ ಸಂಖ್ಯೆಗಳಾಗಿದ್ದರೂ ಚಿಹ್ನೆಯು ಮೊದಲ ಟರ್ಮ್ ನಿಂದ ನಿರ್ಧರಿಸಲ್ಪಡುತ್ತವೆ. ಅದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಸಾಕಷ್ಟು ಸಣ್ಣ k ಇರುತ್ತದೆ ಎಂಬುದನ್ನೇ ನಾವಿಲ್ಲಿ ಚರ್ಚಿಸುತ್ತಿರುವುದು. ಇದಕ್ಕಾಗಿ ಈ ಈಕ್ವೇಶನ ಚಿಹ್ನೆಯನ್ನು ಈ ಮೊದಲ ಟರ್ಮ್ ನಿಂದ ನಿರ್ಧರಿಸಲಾಗುತ್ತದೆ ಮತ್ತು ಅದು kfab ಮತ್ತು ಇಲ್ಲಿರುವುದು ಪಾಯಿಂಟ್. ಹಾಗಾಗಿ ನಾವು ಈ fyab ಅನ್ನು ಪಾಸಿಟಿವ್ ಎಂದು ಭಾವಿಸಿದರೆ, ಕಾರಣ ಇದು ab ಯಲ್ಲಿ y ಗೆ ಸಂಬಂಧಿಸಿದಂತೆ ಇದೊಂದು ಡೆರಿವೇಟಿವ್ಸ್ ಅಥವಾ ಪಾರ್ಷಿಯಲ್ ಡಿರೈವೇಟಿವ್ ಆಗಿದೆ, ಹಾಗಾಗಿ ಅದು ನಿರ್ಧರಿಸಿದ ಚಿಹ್ನೆಯೊಂದನ್ನು ಹೊಂದಿರಬೇಕು. ಹಾಗಾಗಿ ಅದು ಪಾಸಿಟಿವ್ ಆಗಿದ್ದರೆ ಆ ಸಂದರ್ಭದಲ್ಲಿ ಈ ಡೆಲ್ಟಾ f k ಪಾಸಿಟಿವ್ಗೆ ಪಾಸಿಟಿವ್ ಆಗಿರುತ್ತದೆ ಮತ್ತು k ನೆಗೆಟಿವ್ ಆಗಿದ್ದರೆ ಈ ಡೆಲ್ಟಾ f k ನೆಗೆಟಿವ್ ಆಗಿರುತ್ತದೆ. ಹಾಗಾಗಿ ಈ k ನಾವು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದೇವೆಂದರೆ, ಉದಾಹರಣೆಗೆ ಇದು h is equal to 0 ಮತ್ತು k is equal to 0, ಹಾಗಾಗಿ ನಾವು ಈಗಾಗಲೇ ಈ h ಅನ್ನು 0 ಮಾಡಿದ್ದೇವೆ. ಆದ್ದರಿಂದ ನಾವು ನೇಬರ್ಹುಡ್ನಲ್ಲಿದ್ದೇವೆ. ಪಾಯಿಂಟ್ಗಳು y ನ ಈ ದಿಕ್ಕಿನಲ್ಲಿವೆ. ಹಾಗಾಗಿ k ಪಾಸಿಟಿವ್ ಆಗಿದ್ದಾಗ ನಾವು ಮೇಲಿನ ಬದಿಯ ನೇಬರ್ಹುಡ್ನಲ್ಲಿರುತ್ತೇವೆ ಮತ್ತು h k ನೆಗೆಟಿವ್ ಆಗಿದ್ದಾಗ ನಾವು ಇಲ್ಲೆಲ್ಲೋ ನೇಬರ್ಹುಡ್ನಲ್ಲಿರುತ್ತೇವೆ. ಹಾಗಾಗಿ k ಪಾಸಿಟಿವ್ಗೂ ಅದಿದೆ. ಆದ್ದರಿಂದ ಡೆಲ್ಟಾ f 0ಗಿಂತ ದೊಡ್ಡದಾದ ಒಂದು ಪಾಯಿಂಟ್ ಇರುವ ನೇಬರ್ಹುಡ್ನಲ್ಲಿ ಒಂದು ಪಾಯಿಂಟ್ ಇದೆ, ಅಲ್ಲಿ ಡೆಲ್ಟಾ f 0ಗಿಂತ ಕಡಿಮೆ ಇರುತ್ತದೆ ಮತ್ತು ಡೆಲ್ಟಾ y 0ಗಿಂತ ಕಡಿಮೆ ಇರುವುದಾಗಿ ನಾವು ಮತ್ತೆ ಭಾವಿಸಿದರೆ, ಏಕೆಂದರೆ ಈ ಪಾಯಿಂಟ್ AB ಯಲ್ಲಿ fy ಎಂದರೇನೆಂದು ನಮಗೆ ತಿಳಿದಿಲ್ಲ, ಆದರೆ ಅದು ನೆಗೆಟಿವ್ ಆಗಿದ್ದರೆ 0ಗಿಂತ ಕಡಿಮೆ ಇರುವ ಈ ಡೆಲ್ಟಾ ಮತ್ತು 0ಗಿಂತ ದೊಡ್ಡದಿರುವ ಈ ಡೆಲ್ಟಾ ನೇಬರ್ಹುಡ್ನ ಪಾಯಿಂಟ್ಗಳಲ್ಲಿರುತ್ತವೆ. fy ಇಲ್ಲಿ ಪಾಸಿಟಿವ್ ಆಗಿದೆಯೇ ಅಥವಾ fy ನೆಗೆಟಿವ್ ಆಗಿದೆಯೇ ಎಂಬುದನ್ನು ನಾವಿಲ್ಲಿ ನೋಡುತ್ತಿದ್ದೇವೆ.
ಈ ಡೆಲ್ಟಾ ಎಫ್ ಅದರ ಚಿಹ್ನೆಯನ್ನು ಬದಲಾಯಿಸುತ್ತಿದೆ. ಪಾಯಿಂಟ್ ಎ ಬಿಯಲ್ಲಿನ ವ್ಯಾಲ್ಯೂ ಮತ್ತು ನೇಬರ್ಹುಡ್ನಲ್ಲಿನ ವ್ಯಾಲ್ಯೂ ನಡುವಿನ ವ್ಯತ್ಯಾಸ ಡೆಲ್ಟಾ ಎಫ್ ಆಗಿತ್ತು. ಇದು ಸಮಯವನ್ನು ಬದಲಾಯಿಸುತ್ತಿದೆ. ಅದರ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಆದರೆ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಹೊಂದಲು ಅದರ ಚಿಹ್ನೆಯನ್ನು ಅದು ಬದಲಾಯಿಸಬಾರದು. ಏಕೆಂದರೆ ಹಾಗಿದ್ದರೆ ಮಾತ್ರ ನಾವು ಇದೊಂದು ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ನ ಪಾಯಿಂಟ್ ಎಂದು ನಿರ್ಧರಿಸಬಹುದು. ನೇಬರ್ಹುಡ್ನ ಎಲ್ಲಾ ಪಾಯಿಂಟ್ಗಳು ಒಂದೇ ಚಿಹ್ನೆಯೊಂದಿಗೆ ವರ್ತಿಸಿದಾಗ. ಹಾಗಾಗಿ ಇಲ್ಲಿ ನೇಬರ್ಹುಡ್ನ ಕೆಲವು ಪಾಯಿಂಟ್ಗಳಿಗೆ ಈ ಡೆಲ್ಟಾ ಎಫ್ ಪಾಸಿಟಿವ್ ಆಗಿರುತ್ತದೆ, ಡೆಲ್ಟಾ ಎಫ್ ನೆಗೆಟಿವ್ ಆಗಿರುತ್ತದೆ. ಮತ್ತು ಈ fy ಸೊನ್ನೆಯಾಗದ ಹೊರತು ಇಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಕ್ಸ್ಟ್ರೀಮಮ್ ಒಂದನ್ನು ಫಂಕ್ಷನ್ ಹೊಂದಲು ಸಾಧ್ಯವಿಲ್ಲ ಎಂಬುದನ್ನು ಅದು ತೀರ್ಮಾನಿಸುತ್ತದೆ, ಏಕೆಂದರೆ k ಈ ಪಾಯಿಂಟ್ನ ನೇಬರ್ಹುಡ್ನಲ್ಲಿ ಚಲಿಸುತ್ತಿದೆ. ಹಾಗಾಗಿ ಈ fy ಸೊನ್ನೆಯಾಗಿರದಿದ್ದರೆ fy ಪಾಸಿಟಿವ್ ಆಗಿದ್ದರೆ ಅದು ಚಿಹ್ನೆಯನ್ನು ಬದಲಾಯಿಸುತ್ತದೆ, fy ನೆಗೆಟಿವ್ ಆಗಿದ್ದರೆ ಅದು ಪುನಃ ಚಿಹ್ನೆಯನ್ನು ಬದಲಾಯಿಸುತ್ತದೆ. ಆದರೆ ಇದೊಂದು ಲೋಕಲ್ ಮ್ಯಾಕ್ಸಿಮಮ್ನ ಪಾಯಿಂಟ್ ಆಗಿದ್ದರೆ ಅದರ ಚಿಹ್ನೆಯನ್ನು ಅವು ಬದಲಾಯಿಸಬಾರದು. ಮತ್ತು ಅದಕ್ಕಾಗಿ fy ಸೊನ್ನೆಯಾಗಿರಬೇಕು, ಏಕೆಂದರೆ fy ಸೊನ್ನೆಯಾಗಿರದಿದ್ದರೆ ಅದು ಚಿಹ್ನೆಯನ್ನು ಬದಲಿಸುತ್ತಿದೆ ಎಂಬುದನ್ನು ನಾವು ಗಮನಿಸಿದ್ದೇವೆ. fy ಸೊನ್ನೆಯಾಗಿರುವುದು ಅವಶ್ಯಕ, ಇಲ್ಲದಿದ್ದರೆ ಅದು ಲೋಕಲ್ ಎಕ್ಸ್ಟ್ರೀಮಮ್ನ ಪಾಯಿಂಟ್ ಆಗಿರುವುದಿಲ್ಲ. ಈಗ ಮುಂದಕ್ಕೆ ಹೋಗೋಣ. ನಾವೇನು ಮಾಡಬಹುದು? ಈಗಾಗಲೇ ಈ ಈಕ್ವೇಷನ್ ಇತ್ತು ಎಂಬುದನ್ನು ನಾವೀಗ ನೋಡಿದ್ದೇವೆ. ಅದೇ ರೀತಿ k tends to 0 ಎಂಬುದನ್ನು ನಾವು ಸೇರಿಸೋಣ. ನಂತರ ಡೆಲ್ಟಾ ಎಫ್ ಗಾಗಿ ಚಿಹ್ನೆಯನ್ನು ಬದಲಾಯಿಸುತ್ತದೆ ಎಂಬುದನ್ನು ನಾವು ನೋಡೋಣ. ಹಾಗಾಗಿ ಇಲ್ಲಿ ಉದಾಹರಣೆಗೆ ನಾವು fx ಪಾಸಿಟಿವ್ ಅನ್ನು ತೆಗೆದುಕೊಂಡರೆ, ನಂತರ ಈ ಡೆಲ್ಟಾ ಎಫ್ ಪಾಸಿಟಿವ್ ಆಗಿದೆ ಎಂದು ನಮಗೆ ತಿಳಿಯುತ್ತದೆ ಮತ್ತು ನಂತರ h ನೆಗೆಟಿವ್ ಆಗಿದ್ದಾಗ ಡೆಲ್ಟಾ ಎಫ್ ನೆಗೆಟಿವ್ ಆಗಿರುತ್ತದೆ. ನಾವು k tends to 0 ಆಗಲು ಬಿಟ್ಟಾಗ ಈ ಟರ್ಮ್ ಅನ್ನು ಹೇಗಿದ್ದರೂ ಇಲ್ಲಿ ತೆಗೆದುಹಾಕಲಾಗುತ್ತದೆ ಮತ್ತು k ಇರುವ ಈ ಎಲ್ಲಾ ಟರ್ಮ್ಸ್ 0ಗೆ ಹೋಗುತ್ತವೆ, ಆದ್ದರಿಂದ ನಮಗೆ hfx ಮುಂತಾದವು ಸಿಗುತ್ತದೆ. ಇಲ್ಲಿ ಈ fx 0ಗಿಂತ ಕಡಿಮೆಯಿದೆ ಎಂದು ಭಾವಿಸೋಣ. ಚಿಹ್ನೆಯು ಈಗ ಈ h ಅನ್ನು ಅವಲಂಬಿಸಿರುತ್ತದೆ, ಹಾಗಾಗಿ h ಪಾಸಿಟಿವ್ ಆಗಿದ್ದರೆ ಡೆಲ್ಟಾ ಎಫ್ ನೆಗೆಟಿವ್ ಆಗಿರುತ್ತದೆ ಮತ್ತು h ನೆಗೆಟಿವ್ ಆಗಿದ್ದರೆ ಡೆಲ್ಟಾ ಎಫ್ ಪಾಸಿಟಿವ್ ಆಗಿರುತ್ತದೆ. ಮತ್ತೆ ಅದೇ ಚರ್ಚೆ ನಾವು ಇದರ ನೇಬರ್ಹುಡ್ನಲ್ಲಿ ಈ ಬಿ ಪಾಯಿಂಟ್ನ ನೇಬರ್ಹುಡ್ನಲ್ಲಿ ಏನನ್ನು ಗಮನಿಸಿದ್ದೇವೆಂದರೆ, ಇದು ಅದರ ಚಿಹ್ನೆಯನ್ನು ಬದಲಾಯಿಸುತ್ತಿದೆ. ಡೆಲ್ಟಾ ಎಫ್ ಪಾಸಿಟಿವ್ ಆಗಿದ್ದರೆ ಇದು ಚಿಹ್ನೆಯನ್ನು ಬದಲಾಯಿಸುತ್ತಿದೆ, ಡೆಲ್ಟಾ ಎಫ್ ನೆಗೆಟಿವ್ ಆಗಿದ್ದರೆ ಇದು ಚಿಹ್ನೆಯನ್ನು ಪುನಃ ಬದಲಾಯಿಸುತ್ತಿದೆ. ಮತ್ತೆ ಈ ಎ ಬಿ ಲೋಕಲ್ ಎಕ್ಸ್ಟ್ರೀಮಮ್ನ ಒಂದು ಪಾಯಿಂಟ್ ಆಗಿರಲು ಈ fx 0ಗೆ ಈಕ್ವಲ್ ಆಗಿರಬೇಕು. ಹಾಗಾಗಿ ಈ fx 0ಗೆ ಈಕ್ವಲ್ ಆಗಿರಬೇಕು. ಈ ಮೊದಲು fx 0ಗೆ ಈಕ್ವಲ್ ಆಗಿರಬೇಕು ಎಂದು ನಾವು ಗಮನಿಸಿದ್ದೇವೆ. ಹಾಗಾಗಿ ಈ ಪಾಯಿಂಟ್ ಎ ಬಿಯಲ್ಲಿ ಎಕ್ಸ್ಟ್ರೀಮಮ್ ಒಂದರ ಅಸ್ತಿತ್ವಕ್ಕಾಗಿ ಅವಶ್ಯವಿರುವ ಕಂಡೀಷನ್ಗಳೆಂದರೆ fx 0ಯಾಗಿರಬೇಕು, ಹಾಗೆ fy 0 ಆಗಿರಬೇಕು. ಈ ಎರಡೂ ಡೆರಿವೇಟಿವ್ಗಳು 0 ಆಗಿರಬೇಕೆಂದು ತೀರ್ಮಾನಿಸಬಹುದು. ನಾವು ಗಮನಿಸಿದುದೇನೆಂದರೆ ಇವುಗಳು 0ಯಲ್ಲದಿದ್ದರೆ ಈ ಡೆಲ್ಟಾ ಎಫ್ ಚಿಹ್ನೆಯನ್ನು ಬದಲಾಯಿಸುತ್ತಿತ್ತು ಮತ್ತು ಆ ಪಾಯಿಂಟ್ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ನ ಪಾಯಿಂಟ್ ಆಗಿರಬಾರದು. ಈಗ ಈ ಸಮಸ್ಯೆ ಸಂಖ್ಯೆ 1ಅನ್ನು ನೋಡೋಣ. ಈ fxy ಫಂಕ್ಷನ್ನ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ಗಳು x³ + y³ - 3x - 12y ಮತ್ತು +20ಕ್ಕೆ ಈಕ್ವಲ್ ಆಗಿರುವುದನ್ನು ಕಾಣುತ್ತೇವೆ. ನಾವೀಗ ಕ್ರಿಟಿಕಲ್ ಪಾಯಿಂಟ್ಗಳನ್ನು ಕಂಡುಹಿಡಿಯಲು ಮಾಡಬೇಕಿರುವುದೇನೆಂದರೆ x ಮತ್ತು y ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೇಟಿವ್ಗಳನ್ನು ಕಂಪ್ಯೂಟ್ ಮಾಡಬೇಕು ಮತ್ತು ಅವುಗಳನ್ನು 0ಗೆ ಹೊಂದಿಸಬೇಕು. ಮತ್ತು ಈ ಎರಡು ಕಂಡೀಷನ್ಗಳಲ್ಲಿ fx 0 ಮತ್ತು fy 0 ಕಂಡೀಷನ್ ಅನ್ನು ಪೂರೈಸುವ ಎಷ್ಟು ಪಾಯಿಂಟ್ಗಳಿವೆ ಎಂದು ನಾವು ಕಂಡುಕೊಳ್ಳೋಣ. ಈ fx 0ಗೆ ಸಮ ಮತ್ತು fy 0ಗೆ ಈಕ್ವಲ್ ಎಂದು ನಮಗೆ ನೀಡಲಾಗಿದೆ. ಆದ್ದರಿಂದ ಇಲ್ಲಿ 3x² ಮತ್ತು ವಿತ್ ರೆಸ್ಪೆಕ್ಟ್ ಟು x ಇಲ್ಲಿ -3 ಆಗಿದೆ. ಮತ್ತು ನಾವು ಶೂನ್ಯಕ್ಕೆ ಹೊಂದಿಸುತ್ತಿದ್ದೇವೆ. ನಾವು ಇಲ್ಲಿ fy ತೆಗೆದುಕೊಳ್ಳುವಾಗ ಅದೇ ರೀತಿ ನಿರ್ಣಾಯಕ ಅಂಶಗಳನ್ನು ಕಂಡುಹಿಡಿಯಲು ನಾವು 3y ಮತ್ತು ಈ 12ಅನ್ನು ಹೊಂದಿರುತ್ತೇವೆ. ಆದ್ದರಿಂದ 3y². ಆದ್ದರಿಂದ ಇಲ್ಲಿ 3y² ಮತ್ತು ಈ -12 0ಗೆ ಈಕ್ವಲ್ ಆಗಿರುತ್ತದೆ. ಇವುಗಳಲ್ಲಿ ನಾವು ಏನನ್ನು ಪಡೆಯುತ್ತೇವೆ? ಈ ಮೊದಲ ಸ್ಥಿತಿಯಿಂದ ನಾವು ಪಡೆಯುತ್ತಿರುವುದು x² 1ಕ್ಕೆ ಸಮನಾಗಿದೆ, ಆದ್ದರಿಂದ x ಮತ್ತು ±1 ಮತ್ತು ಎರಡನೆಯ ಕಂಡೀಷನ್ ಇಂದ ನಾವು ಪಡೆಯುತ್ತಿರುವುದು ಏನೆಂದರೆ y² 4ಕ್ಕೆ ಸಮನಾಗಿರುತ್ತದೆ ಮತ್ತು ಇದು y ±2 ಗೆ ಈಕ್ವಲ್ ಎಂದು ಸೂಚಿಸುತ್ತದೆ. ಆದ್ದರಿಂದ ನಾವು ಈ ಎಲ್ಲ ಬಿಂದುಗಳನ್ನು ಹೊಂದಿದ್ದರೆ x ಪ್ಲಸ್ ಅಥವಾ -1 ಮತ್ತು y ಪ್ಲಸ್ ಮತ್ತು -2 ಈ fx
ಈ ಎಲ್ಲಾ ಬಿಂದುಗಳಲ್ಲಿ ಇದು 0 ಮತ್ತು fy ಕೂಡ 0ಯಾಗಿರುತ್ತದೆ. ಇವುಗಳು ಇಲ್ಲಿ ನಿರ್ಣಾಯಕ ಅಂಶಗಳಾಗಿವೆ. ಇಲ್ಲಿ ನಾವು ಒಂದನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ 2 ನಂತರ ನಾವು -1 2 ಅಥವಾ ನಮ್ಮಲ್ಲಿ ಜೊತೆಗೆ 1 -2 ಮತ್ತು ಆದ್ದರಿಂದ ಈ ಎಲ್ಲಾ 4 ಸಾಧ್ಯತೆಗಳು ಇವೆ. ಮತ್ತು ನಾವು ಇಲ್ಲಿ ನೋಡಬಹುದಾದರೆ ಈ ಫಂಕ್ಷನ್ನ ಸರ್ಫೇಸ್ನಲ್ಲಿ ಉದಾಹರಣೆಗೆ ಪಾಯಿಂಟ್ಗಳಿವೆ 1 ಮತ್ತು 2 ಆದ್ದರಿಂದ ಇಲ್ಲಿ x ನಲ್ಲಿ ನಮಗೆ 1 ಇದೆ ಮತ್ತು ನಂತರ ನಮಗೆ ಅಲ್ಲಿ 2 ಇದೆ ಆದ್ದರಿಂದ ಇಲ್ಲಿ ಒಂದು ಪಾಯಿಂಟ್ ಇದೆ. ಇಲ್ಲಿ ಮತ್ತೆ ಒಂದು ಕ್ರಿಟಿಕಲ್ ಪಾಯಿಂಟ್ +1 ಆಗುತ್ತದೆ ಮತ್ತು ನಂತರ ನಾವು -2 ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಪಾಯಿಂಟ್ ಇರುತ್ತದೆ. ಮತ್ತು -1 ಮತ್ತು +2 ಇರುತ್ತದೆ ಆದ್ದರಿಂದ ಇಲ್ಲಿ ಒಂದು ಪಾಯಿಂಟ್ ಇರುತ್ತದೆ. ಮತ್ತು -1 -2 ಇಲ್ಲಿ ಪಾಯಿಂಟ್ ಇರುತ್ತದೆ. ಈ ಎಲ್ಲಾ 4 ಅಂಶಗಳು ಅಲ್ಲಿ ನಿರ್ಣಾಯಕ ಅಂಶಗಳಾಗಿವೆ. ಇಲ್ಲಿ x ಮತ್ತು ವಿತ್ ರೆಸ್ಪೆಕ್ಟ್ ಟು y ಗೆ ಫಂಕ್ಷನ್ ಡೆರಿವೇಟಿವ್ಸ್ ಎರಡೂ ಈ ಹಂತದಲ್ಲಿ 0 ಆಗಿರುತ್ತದೆ. ಆದ್ದರಿಂದ ಈಗ ಮುಂದಿನ ಸಮಸ್ಯೆಗೆ ಹೋಗುತ್ತಿದ್ದೇವೆ. ಇಲ್ಲಿ ಮತ್ತೊಮ್ಮೆ ನಾವು ಈ ಫಂಕ್ಷನ್ ಎಲ್ಲಾ ನಿರ್ಣಾಯಕ ಅಂಶಗಳನ್ನು ಕಾಣುತ್ತೇವೆ. fxy ಗಳು x² y² ಎಕ್ಸ್ಪೋನೆನ್ಷಿಯಲ್ x² y² ಎರಡಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಮತ್ತೆ ಮುಂದುವರೆದರೆ ಈ fx 0ಗೆ ಸಮ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ fxಗಳು ಶೂನ್ಯಕ್ಕೆ ಎಂದು ಪಡೆಯುತ್ತೇವೆ. ಆದ್ದರಿಂದ ನಾವು ಇದನ್ನು ವಿಭಿನ್ನಗೊಳಿಸುತ್ತಿದ್ದೇವೆ. ಈ x² y² ಮತ್ತು ಈ ಪದದ ಡೆರಿವೇಟಿವ್ಸ್ ಅನ್ನು ಮತ್ತೆ ಅದೇ x² y² ಅನ್ನು 2 ಎಂದು ಪಡೆಯುತ್ತೇವೆ ಮತ್ತು ನಂತರ ಒಂದು ಟರ್ಮ್ ಇರುತ್ತದೆ. -2x ಟರ್ಮ್ ಅನ್ನು x ಜೊತೆಗೆ ಇದರ ಡೆರಿವೇಟಿವ್ಸ್ ಅನ್ನು ವಿತ್ ರೆಸ್ಪೆಕ್ಟ್ ಟು x ಗೆ ವಿಂಗಡಿಸಲಾಗಿದೆ ಮತ್ತು ನಂತರ ನಮಗೆ ಈ ಪವರ್ -x² y² ಅನ್ನು 2 ಟರ್ಮ್ಗಳಿಂದ ವಿಂಗಡಿಸಲಾಗಿದೆ. ನಾವು ಈ ಪವರ್ -x² ಮತ್ತು -y² ಅನ್ನು 2 ಟರ್ಮ್ ಕಾಮನ್ ನಿಂದ ತೆಗೆದುಕೊಂಡರೆ ಮತ್ತು ನಾವು ಈ x ಕಾಮನ್ ಅನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಇಲ್ಲಿ ನಮಗೆ 2 ಇರುತ್ತದೆ ನಂತರ ಇಲ್ಲಿ ನಮಗೆ x² y² ಇರುತ್ತದೆ. ಹೌದು ಆದ್ದರಿಂದ ಮತ್ತು ಇದು x² y² ನ ಎಕ್ಸ್ಪೋನೆನ್ಷಿಯಲ್ 0ಯಾಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಇದನ್ನು 0ಗೆ ಆಗಿರುತ್ತೇವೆ. ಇದು ನಿಖರವಾಗಿ ಇಲ್ಲಿರುವ ಕಂಡೀಷನ್ ಆಗಿದೆ. ಈ x2 x² ನಿಂದ ಗುಣಿಸಿದಾಗ y² 0ಯಾಗಿರಬೇಕು. ಆದ್ದರಿಂದ ಈ ಕಂಡೀಷನ್ ಇಂದ ಮತ್ತು ಈಗ fy ಗಾಗಿ ನಾವು ಇಲ್ಲಿ -2 ಪಡೆಯುತ್ತೇವೆ ಏಕೆಂದರೆ ಈ -2 ಬರುತ್ತದೆ ಮತ್ತು ಈ y 0ಗೆ ಆಗಿರುತ್ತದೆ. ಈಗ ನಾವು ಇದನ್ನು ಪರಿಹರಿಸಬಹುದು ಹಾಗಾಗಿ ಉದಾಹರಣೆಗೆ ನಾವು ಇಲ್ಲಿ ಸೆಟ್ ಮಾಡಿದ್ದೇವೆ. ನಾವು ಇಲ್ಲಿ x 0ಗೆ ಆಗಿದೆ ಎಂದು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಇದರಿಂದ ಮೊದಲ ಸಮೀಕರಣದಿಂದ ನಾವು x ಅನ್ನು 0ಗೆ ಸಮನಾಗಿದ್ದರೆ y ಅನ್ನು ಲೆಕ್ಕಿಸದೆ ಈ fx 0ಯಾಗಿರುತ್ತದೆ ಮತ್ತು ನಾವು x ಅನ್ನು 0ಗೆ ಸಮನಾಗಿದ್ದರೆ ಮತ್ತು ಈ ಸಂದರ್ಭದಲ್ಲಿ ನಾವು -2 ಮತ್ತು ನಂತರ ಈ y² ಅನ್ನು ಪಡೆಯುತ್ತೇವೆ. ಈ x 0 ಮತ್ತು ನಂತರ ನಾವು y ಅನ್ನು 0ಗೆ ಸಮನಾಗಿರುತ್ತೇವೆ ಹಾಗಾಗಿ ಇಲ್ಲಿಂದ ನಮಗೆ y 0 ಮತ್ತು y -2 ಆದ್ದರಿಂದ x ಗೆ ಅನುಗುಣವಾಗುವಿಕೆ 0ಗೆ ಆಗಿರುತ್ತದೆ ನಾವು ಪಾಯಿಂಟ್ x 0 ಆದ್ದರಿಂದ ಇಲ್ಲಿ 0 0 ಮತ್ತು 0 ಜೊತೆಗೆ √2 0 ಮತ್ತು -√2 ಆಗಿರುತ್ತದೆ. ಈಗ ಅದೇ ರೀತಿ ನಾವು ಏನು ಮಾಡಬಹುದು ನಾವು ಇಲ್ಲಿ y ಗೆ 0ಗೆ ಸೆಟ್ ಮಾಡಬಹುದು ಮೊದಲನೇ ಮತ್ತು ನಂತರ ಏಕೆಂದರೆ ಇದು y 0ಗೆ ಸಮನಾಗಿರುತ್ತದೆ ಇದು ಕೂಡ 0 ಆಗುತ್ತದೆ. ನಂತರ ಇಲ್ಲಿ ಹೊಂದಿಸುವುದು y 0ಗೆ ಆಗಿರುತ್ತದೆ ನಾವು x ನ ಮೌಲ್ಯಗಳ ಸಂಭಾವ್ಯ ಮೌಲ್ಯಗಳನ್ನು ಕಂಡುಕೊಳ್ಳುತ್ತೇವೆ. ಈ ರೀತಿಯಾಗಿ ನಾವು ಈ ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ಎಲ್ಲಾ ನಿರ್ಣಾಯಕ ಅಂಶಗಳನ್ನು ಕಂಡುಹಿಡಿಯಬಹುದು. ಮತ್ತು ನಾವು ಏನು ಪಡೆಯುತ್ತೇವೆ ಆದ್ದರಿಂದ ನಾವು ನಿರ್ಣಾಯಕ ಅಂಕಗಳನ್ನು 0 0ಯನ್ನು ಹೊಂದಿದ್ದೇವೆ. ನಾವು ಸ್ಕ್ವೇರ್ ರೂಟ್ ಅನ್ನು ಹೊಂದಿದ್ದೇವೆ 2 0 -√2 0 ನಂತರ 0 +√2 0 ಮೈನಸ್ ವರ್ಗಮೂಲ 2 ಇವೆಲ್ಲವೂ ನಾವು ನೋಡಬಹುದಾದ ನಿರ್ಣಾಯಕ ಅಂಶಗಳು ಇಲ್ಲಿ ಈ ಸಮಸ್ಯೆಯಲ್ಲಿ. ಆದ್ದರಿಂದ ಇವುಗಳು ನಿರ್ಣಾಯಕ ಅಂಶಗಳಾಗಿವೆ. ನಾವು ಇದನ್ನು ಈ ರೀತಿ ನೋಡಬಹುದು ಮತ್ತು ಇಲ್ಲಿ ಮತ್ತೊಮ್ಮೆ ಇಲ್ಲಿ ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ. ಆದ್ದರಿಂದ ಈ ಸಮಸ್ಯೆಯ ನಿರ್ಣಾಯಕ ಅಂಶಗಳು ಇವು. ಈಗ ಕನ್ಕ್ಲೂಷನ್ ಏನೆಂದರೆ ನಾವು fx ಎಬಿಯಲ್ಲಿ 0 ಮತ್ತು fy ಎಬಿ 0ಯಾಗಿರಬೇಕು. ಈ ಪಾಯಿಂಟ್ ಎಬಿ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಮತ್ತು ಈ ನಿರ್ಣಾಯಕ ಅಂಶಗಳು ಲೋಕಲ್ ಎಕ್ಸ್ಟ್ರೀಮಾಗಳಿಗೆ ಮತ್ತು ಸ್ಯಾಡಲ್ ಪಾಯಿಂಟ್ಗಳಿಗೆ ಅಭ್ಯರ್ಥಿಗಳಾಗಿವೆ ಏಕೆಂದರೆ ಸ್ಯಾಡಲ್ ಪಾಯಿಂಟ್ಗಳು ಆ ಕ್ರಿಟಿಕಲ್ ಪಾಯಿಂಟ್ಗಳಾಗಿವೆ. ಲೋಕಲ್ ಎಕ್ಸ್ಟ್ರೀಮಾ ಅಸ್ತಿತ್ವದಲ್ಲಿಲ್ಲ ಹಾಗಾಗಿ ಇವುಗಳನ್ನು ಸ್ಯಾಡಲ್ ಪಾಯಿಂಟ್ಗಳು ಎಂದು ಕರೆಯಲಾಗುತ್ತದೆ. ನಾವು ಈಗಾಗಲೇ ನೋಡಿದ್ದೇವೆ. ಇದು ಉದಾಹರಣೆಗಾಗಿ ಇಲ್ಲಿ ಲೋಕಲ್
ಮ್ಯಾಕ್ಸಿಮಮ್ನ ಪಾಯಿಂಟ್ ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಇವುಗಳು ಇಲ್ಲಿ ಲೋಕಲ್ ಮಿನಿಮಮ್ ಪಾಯಿಂಟ್ಗಳಾಗಿವೆ ಮತ್ತು ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇಲ್ಲದ ಒಂದು ಬಿಂದು ಇದೆ ಮತ್ತು ಇದನ್ನು ಸ್ಯಾಡಲ್ ಪಾಯಿಂಟ್ ಎಂಬುದು ಕರೆಯಲಾಗುತ್ತದೆ. ಮುಂದಿನ ಲೆಕ್ಚರ್ನಲ್ಲಿ ನಾವು ಈಗ ಗುರುತಿಸುವುದು ಹೇಗೆಂದು ಕಲಿಯುತ್ತೇವೆ. ಇದು ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಏಕೆಂದರೆ ಅಗತ್ಯ ಪರಿಸ್ಥಿತಿಗಳು ನಮಗೆ ಸ್ಥಳೀಯ ತುದಿಗಳಿಗೆ ಮತ್ತು ಸ್ಯಾಡಲ್ ಪಾಯಿಂಟ್ಗಳಿಗೆ ಅಭ್ಯರ್ಥಿಗಳನ್ನು ನೀಡುತ್ತದೆ ಆದರೆ ಒಂದು ಕ್ರಿಟಿಕಲ್ ಪಾಯಿಂಟ್ ನೀಡಿದ ನಿರ್ಣಾಯಕ ಅಂಶವು ಲೋಕಲ್ ಮ್ಯಾಕ್ಸಿಮಮ್ ಸ್ಥಳೀಯತೆಯನ್ನು ಅಥವಾ ಲೋಕಲ್ ಮಿನಿಮಮ್ ತೆಗೆದುಕೊಳ್ಳುತ್ತದೆಯೇ ಅಥವಾ ಸ್ಯಾಡಲ್ ಪಾಯಿಂಟ್ ಆಗಿದೆಯೇ ಎಂದು ನಾವು ಗುರುತಿಸಬೇಕು ಆದ್ದರಿಂದ ಅದು ಮುಂದಿನ ಲೆಕ್ಚರ್ನ ವಿಷಯವಾಗಿರುತ್ತದೆ. ಇವುಗಳು ಉಲ್ಲೇಖಗಳು ಮತ್ತು ಧನ್ಯವಾದಗಳು.